welcome back to my channel. Happy Independence to all guys. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸೊ ಇವತ್ತಿನ ನಮ್ಮ ಪಯಣ ಎಲ್ಲಿ ಅಂತ ನೋಡಿದ್ರೆ ಪೆನಕೊಂಡ ಫೋರ್ಟು. ಎಲ್ಲ ರೈಡರ್ಸ್ಗೂ ಅದೊಂದು ಡ್ರೀಮ್ ಇರುತ್ತೆ, ಪೆನಕೊಂಡ ಫೋರ್ಟ್ ಹೋಗಲೇಬೇಕು ಅಂತ. ಸೊ ನಾವು ಅಲ್ಲಿ ಹೊರಟಿದ್ದೀವಿ ಇವತ್ತು. ಪೆನಕೊಂಡ ಫೋರ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಲೇಪಾಕ್ಷಿ, ಸೊ ಹಿಸ್ಟಾರಿಕಲ್ ದೇವಸ್ಥಾನ, ಇತಿಹಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಜರ್ನಿ ಸ್ವಲ್ಪ ಲಾಂಗ್ ಟ್ರಿಪ್ಪೇ, ಇಂಡಿಪೆಂಡೆನ್ಸ್ ಇದು. ಸೊ ನಮಗೆ ಈ ಥರ ಸ್ವತಂತ್ರವಾಗಿ ನಾವು ಓಡಾಡ್ತಿದ್ದೀವಿ ಅಂದರೆ ಇವತ್ತು ಅದು ಹಿಂದೆ ಇರೋ ಕಾರಣ ಏನಂದರೆ ನಮ್ಮ ಸ್ವತಂತ್ರ ಈಸ್ಕೊಟ್ಟ ನಮ್ಮ ವೀರರು, ಯೋಧರು, ಇಂಡಿಯನ್ ಆರ್ಮಿ, ಮತ್ತು ತುಂಬ ಜನರು ಹೇಳ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮತ್ತು ತುಂಬ ಜನ ಇದ್ದಾರೆ. ಮೇಯ್ನಾಗಿ ಹೇಳ್ಬೇಕಂದ್ರೆ ಗಾಂಧೀಜಿ. ಇಲ್ಲಿ ನಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ ಇತಿಹಾಸದಲ್ಲಿ ತುಂಬ ಜನ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಎಲ್ಲ ಕಡೆಯಿಂದ ಹೆಂಗೆ ನುಗ್ತವ್ರು ನೋಡಿ, ಬರ್ರ ಅಂತ ಸಿಗ್ನಲ್ ಬಿದ್ದಿದ್ರು. ತುಂಬ ದಿವಸದಿಂದ ಇತ್ತು ಗೈಸ್ ಬಕೆಟ್ ಲಿಸ್ಟಲ್ಲಿ ಪೆನಕೊಂಡ ಫೋರ್ಟು, ಹೋಗೋಕ್ಕಾಗಿಲ್ಲ, ಟೈಮ್ ಸಿಗಲಿಲ್ಲ. ಸೊ ಇದೇ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗೈಸ್. ನೋಡೋರು ಯಾರೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹೊಸ ಚಾನಲ್ಗೆ ಸಪೋರ್ಟ್ ಕೊಡಿ. ಹಿಂಗೆ ನಾನೀಗೊಂದು ಫೀಟ್ ಹೊಡಿಬೇಕು ಗೈಸ್. POK ಬಾರ್ಡ್ರಲ್ಲಿ ಮತ್ತು ಸಿಯಾಚಿನ್ ಇದರಲ್ಲಿ ಸಿಕ್ಕಾಬಿಟ್ಟೆ ಮಂಜಲ್ಲೂ ನಮ್ಗೆ ಕಾಯ್ತಾ ಇದ್ದಾರೆ, ದೇಶ ಕಾಯ್ತಾ ಇದ್ದಾರೆ. ಆಲ್ ಇಂಡಿಯನ್ ಆರ್ಮಿಗೆ ನಾವು ಸಲ್ಯೂಟ್ ಮಾಡಲೇಬೇಕು. ಯಾಕಂದರೆ ಅವರಲ್ಲಿ ದೇಶ ಕಾಯ್ತಿರೋದಕ್ಕೆ ನಾವು ಇವತ್ತು ಇಷ್ಟು ಆರಾಮಾಗಿ ಓಡಾಡ್ತಾ ಇರೋದು, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರೋದು, ನೆಮ್ಮದಿಯಾಗಿ ಊಟ ಮಾಡ್ತಾ ಇರೋದು. ಸೊ ಗೈಸ್ ನೋಡ್ಬೋದು, ಹೆಬ್ಬಾಳ್ ದಾಟಿ ಬಂದ್ವಿ, ಟೋಲ್ ಹತ್ರ ನಿಂತಿದ್ದೀವಿ. ಸ್ವಲ್ಪ ವಿರಾಮ ತಗೊಂಡ್ವಿ. ನಮ್ಮ ಲೈಟ್ ನೋಡಿ, ನಮ್ಮ ಲೈಟಿನ ಗೊತ್ತು ಹೆಂಗೆ ಹೊಡಿತಾ ಇದೆ. ಸರಿಯಾದ ಐತೆ ಮಾತ್ರ ಗೈಸ್, ಲೈಟು ಸೂಪರ್ ಆಗಿದೆ ನೋಡಿ. ನೋಡಿ ಹೆಂಗೆ ಹೋಯ್ತವ್ರು ನೋಡಿ, ನಮ್ಮ ಮಕ್ಕಳು ರೋಡ್ ಹೋಯ್ತವ್ರು. ಗಾಡಿ ಮೇಲೆ ಯಾವತ್ತು ನಾವು ಹೋಗ್ಬೇಕು, ಹೊತ್ತು ನಮ್ಮ ಮೇಲೆ ಗಾಡಿ ಹೋಗ್ಬಾರ್ದು. ಇವ್ರು ಹೋಗೋದು ನೋಡಿದ್ರೆ ಇವ್ರ ಮೇಲೆ ಗಾಡಿ ಹೋಗೋ ಥರ ಹೋಯ್ತವ್ರು. ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು ಇಡೋದಕ್ಕೆ. ಇವ್ರು ಏನಾದರೂ ಮಿಸ್ ಆಯಿತು, ಯಾವ ABS ಇಲ್ಲ, ಯಾವ ಡಿಸ್ಕ್ ಬ್ರೇಕು ಇಲ್ಲ, ಕತೆ ಮುಗೀತಂತಾನೆ ಅಷ್ಟೇ. ಕ್ಲೀನ್ ಶಾಪ ನೋಡು. ಈ ಲೋಫರ್ ಟ್ಯಾಂಡ್ ರೌಂಡ್ ನೋಡಿ ಗೈಸ್ ಹೆಂಗೆ ಹೋದ. ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟಿಗೆ ಎಳಿತಾ ಬಿದ್ದವನೇ ಲೋಫರ್. ನಾನು ಲೆಫ್ಟಲ್ಲಿದ್ದೀನಿ, ನನ್ನ ಪಕ್ಕನೇ ಬಂದು ಉಜ್ಕೊಂಡು ಹೋಯ್ತವ. ಏನು ಹೇಳೋಣ ಇವ್ರಿಗೆಲ್ಲ. ನೋಡಿ ನಾನು ಎಷ್ಟು ಸೈಡಲ್ಲಿದ್ದೀನಿ, ನನ್ನ ಪಕ್ಕದಲ್ಲಿ ಉಜ್ಕೊಂಡು ಹೋಯ್ತವ ನನಗೆ. ಪೆನಕೊಂಡ ಫೋರ್ಟ್ ಬಂದ್ವಿ, ನೋಡ್ತಾ ಇದ್ದೀರಾ ನೋಡಿ. ಫೈನಲ್ ಆಗಿ ಬಂದು ರೀಚ್ ಆದ್ವಿ ಪೆನಕೊಂಡ. ಇನ್ಮೇಲೆ ಹತ್ತಬೇಕು ನೋಡಿ. ಬಂದ್ವಿ ಪೆನಕೊಂಡ. ದೇವಸ್ಥಾನ ಐತೆ, ರಾಮ ದೇವಸ್ಥಾನ ಅಂತ, ಹಂಗಿಂದ ರಾಮದು. ಇಲ್ಲಿ ಫೋರ್ಟ್ಗೆ ಯಾವ ಹೋಗೋಣ? ಹಾಂ ನಾನು ನೋಡ್ಬೋದಾ ಮ್ಯಾಪ್ ಇಟ್ಟು. ಹಾಂ ಥ್ಯಾಂಕ್ ಯು. ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದೆ, ಗೂಟ ಹೊಡೆದ್ಬಿಡ್ತು ಗೂಗಲ್. ನೋಡ್ತಾ ಇದ್ದೀರಾ, ಗೂಗಲ್ ಮ್ಯಾಪ್ ಪ್ರಕಾರ ಬಂದರೆ ಗೂಟ ಪಕ್ಕ. ಅಪ್ಡೇಟೇ ಮಾಡಿಲ್ಲ ಈ ನನ್ನ ಮಕ್ಕಳು ಗೂಗಲ್ ಅವರು. ನಾನು ಅನ್ಕೊಂಡೆ ಆ ಸಂಧಿ ಬರಬಾರ್ದಿತ್ತು, ಈ ಗೂಗಲ್ ದರಿದ್ರ ನನ್ನ ಮಗ ಆ ಕಡೆ ತೋರಿಸ್ಬಿಡ್ದ.
ಎಫ್ಲಿ ತಗೊಂಡು ಹೊಡಿಬೇಕು ಗೂಗಲ್ನ ನೋಡ್ತಾರೆ. ಈ ಕಡೆಯಿಂದ ತೋರಿಸ್ತಾವನೆ, ಅದು ಬರೀ ಡೆಡ್ ಎಂಡ್. ಅದು ಸರಿದ್ರೆ ನಾನು ನೋಡ್ಕೊ. ಆ್ಯಕ್ಚುಲಿ ರೋಡ್ ಇರೋದು ಈ ಕಡೆ ಗಾಯ್ಸ್. ನೋಡಿ ನಾವು ಬಂದಲ್ಲ ರಾಮನ ದೇವಸ್ಥಾನ ದಾಟ್ಕೊಂಡು ಅಲ್ಲಿಂದ ಇರೋದು ರೋಡು. ನನ್ನ ಮಗ ಈ ಕಡೆಯಿಂದ ತೋರಿಸ್ಬಿಟ್ಟ ಗೂಗಲ್ ಅವನು. ನೋಡಿ ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋದು ಈ ರೋಡು. ನೋಡಿ ಒಂದು ನಿಮಿಷ ನಾವು ಸ್ವಲ್ಪ ವಿರಾಮ ತಗೊಳ್ಳೋಣ. ಪರಿಸರ ನಮ್ಮನ್ನು ಕರೀತಾ ಇದೆ. ಪರಿಸರ ಎಮರ್ಜೆನ್ಸಿ. ದಿಸ್ ಇಸ್ ಪೆನಕೊಂಡ ಫೋರ್ಟ್ ರೂಟು. ಇದನ್ನೇ ತೋರಿಸ್ತಾ ಇದ್ರು. ಬಟ್ ಗೂಗಲ್ ಲೊಕೇಶನ್ ನಂಬ್ಕೊಂಡು ಬರಬೇಡಿ. ಹತ್ರ ಬಂದಮೇಲೆ ಒಂದು ರಾಮನ ದೇವಸ್ಥಾನ ಒಂದು ಬರುತ್ತೆ, ಅದಕ್ಕೂ ಮುಂದೆನೇ ಸ್ವಲ್ಪ ಲೆಫ್ಟಲ್ಲಿ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಬನ್ನಿ, ಸೀದಾ ಫೋರ್ಟ್ ಕರ್ಕೊಂಡು ಹೋಗುತ್ತೆ ಆ ರೋಡು. ಗೂಗಲ್ ಲೊಕೇಶನ್ ಹತ್ರಕ್ಕೆ ಬಂದಿದ ತಕ್ಷಣ ನಿಮಗೆ ಬೇರೆ ಕಡೆ ಹೋಗೋದು ತೋರಿಸುತ್ತೆ. ಆ ಕಡೆ ಹೋದರೆ ಡೆಡ್ ಎಂಡ್, ಅದು ಸರಿ ಬರಲ್ಲ. ಬೈಕರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ ಇದನ್ನ, ಪೆನಕೊಂಡ ಫೋರ್ಟ್ನ. ಆ ಟರ್ನ್ಸು, ಆ ಥ್ರಿಲ್ಸು ನೋಡಿ, ವ್ಯೂ ಹೆಂಗಿದೆ. ನಾವು ಲಾಸ್ಟ್ ಟೈಮ್ ಬೋಳುಮಲೆ ಹೋದಾಗಲೇ ಇದೇ ಥರ ಇತ್ತು ಗೈಸ್ ರೋಡು. ಬಟ್ ಅದು ಬಿಡಿ ನೆಕ್ಸ್ಟ್ ಲೆವೆಲ್. ಅದು ಸೇಮ್ ಇದೇ ಥರ ಇತ್ತು, ಆಫ್ ರೋಡ್ ಅದು. ಇದು ಬಂಡೆ ಗಿಂಡೆ ಎಲ್ಲ ಕೊರೆದು ಇದನ್ನು ರೋಡ್ ಮಾಡವ್ರೆ. ಆ್ಯಕ್ಚುಲಿ ಇದು ವಿಜಯನಗರ ಡೈನಸ್ಟಿ ಇದ್ದಾಗ ಅವ್ರು ಆಳ್ತಾ ಇದ್ದಿದ್ದು. ಇವಾಗ ಯಾರು ಆಳ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮಂತ ನಿಮ್ಮಂಥವ್ರು ಬೈಕರ್ಸೇ ಆಳ್ತಾ ಇರೋದು ಈ ಜಾಗನ, ಫೋರ್ಟ್ನ. ಬೈಕರ್ಸ್ಗಂತೂ ಒಳ್ಳೆ ಮಜಾ ಬರೋ ರೋಡ್ ಇದು. ನೋಡಿ, ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ ಅಂತ ಹಾಕವ್ರೆ. ನೋಡಿ ಇಲ್ಲಿಂದ ಸ್ಟಾರ್ಟು. ಅಲ್ಟಿಮೇಟ್ ಆಗಿದೆ ನೋಡಿ ಜಾಗ. ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೂಪರ್ ಆಗಿದೆ ನೋಡಿ. ಇನ್ನು ಮೇಲೆ ಹೋಗಿ ತೋರಿಸ್ತೀನಿ ತಾಳಿ ವ್ಯೂ ನೋಡಿ. ಸೂಪರ್ ಆಗಿದೆ ಗೈಸ್ ರೋಡು. ನೋಡಿ ವ್ಯೂ ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ ರೋಡು. ವಾವ್, ಓ ಮೈ ಗಾಡ್ ಗೈಸ್, ನೋಡಿ ಹೆಂಗೆ ಹೊಡಿತಾ ಇದ್ದೀನಿ ಗಾಡಿ. ಫುಲ್ಲು ಸ್ಟ್ರೆಚ್ಚು, ಬೆಂಡ್ ಮಾಡಿ ನೀ ಮಾಡ್ಬೋದು. ನೋಡಿ ಹೆಂಗಿದೆ ನೋಡಿ, ಅಲ್ಟಿಮೇಟ್ ಆಗಿದೆ ಗೈಸ್ ರೋಡು. ಹಾಂ, ಬೈಕರ್ಸ್ಗಂತೂ ಇದು ಸ್ವರ್ಗ ಗಾಡಿ ಓಡಿಸೋರಿಗೆ. ಅಬ್ಬಾ ನೋಡಿ ಗಾಯ್ಸ್, ಟರ್ನಿಂಗ್ ನೋಡಿ ಹೆಂಗೆ ಹೋಗ್ತಾ ಇದೆ. ಅಬ್ಬಾ ಸೂಪರ್ ಆಗಿದೆ ಗಾಯ್ಸ್ ರೋಡು. ಹೆಂಗೆ ಸ್ಟ್ರೆಚ್ ಆಗುತ್ತೆ ನೋಡಿ. ನೋಡಿ ಹೆಂಗೆ ಹೊಡಿತಾ ಇದ್ದೀನಿ ಗಾಡಿ ನಾನು. ಅಲ್ಟಿಮೇಟ್ ಆಗಿದೆ, ಹೆಂಗಿದೆ ನೋಡಿ. ಸೂಪರ್ ಆಗಿದೆ, ಖಾಲಿ ಇದೆ ಗೈಸ್ ರೋಡ್. ಇವತ್ತಂತೂ ಭಾನುವಾರ ರಶ್ ಇರುತ್ತೆ ಅನ್ಕೋತೀನಿ. ನೋಡಿ ಅಬ್ಬಾ ನೋಡಿ, ಅದರಲ್ಲೇ ನೋಡಿ ಹೆಂಗೆ ತಗೋತಾರೆ ನೋಡಿ ಕ್ಲೀನ್. ಕಡೆ ನೋಡಿ ಟ್ರೈನ್ ಹೋಗ್ತಾ ಇರೋದು ಕಾಣ್ತಾ ಇದೆ ಗಾಯ್ಸ್. ಇಲ್ಲಿಂದ ಟ್ರೈನ್ ಹೋಗ್ತಾ ಇದೆ ನೋಡಿ. ದೂರದಲ್ಲಿದ್ದರೆ ಕಾಣುತ್ತೆ ಟ್ರೈನು, ಕಾಣುತ್ತೆ ಅನ್ಕೋತೀನಿ. ತುಂಬ ದೂರದಲ್ಲಿದೆ ಅಂದರೆ ಅದು ವ್ಯೂ ಮಾತ್ರ ಅಲ್ಟಿಮೇಟ್ ವ್ಯೂ. ರಿಟರ್ನ್ ಬರಬೇಕಾದ್ರೆ ತೋರಿಸ್ತೀನಿ. ರೋಡ್ ಹೊಡ್ಬಿಡ್ತೀನಿ ಫಸ್ಟ್, ನಾನು ಎಂಜಾಯ್ ಮಾಡ್ಕೊಂಡ್ಬಿಡ್ತೀನಿ ಗಾಯ್ಸ್. ನೋಡಿ ಇಲ್ಲಿ ಬಾಬಾ ಅಲ್ಟಿಮೇಟ್ ರೋಡ್ ಗಾಯ್ಸ್. ನೋಡಿ ಇಲ್ಲಿ ನೋಡಿ ಗಾಡಿ ಹೆಂಗೆ ಹೊಡಿತಾ ಇದ್ದೀನಿ ನೋಡಿ. ಫುಲ್ಲು ಟ್ವಿಸ್ಟ್ ಆ್ಯಂಡ್ ಟರ್ನು ನೋಡಿ. ವಿಂಡ್ ಮಿಲ್ಲು ಬರಬೇಕಾದ್ರೆ ತೋರಿಸ್ತೀನಿ. ಹಬ್ಬ ವರ್ತ್ ಗೈಸ್. ಹಬ್ಬ ಬೈಕರ್ಸ್ಗಂತೂ ಹೇಳಿ ಮಾಡ್ತಿದ್ರು ರೋಡ್ ಗೈಸ್ ಇದಂತೂ ನೋಡಿ. ಏನು ಟರ್ನುಗಳು ನೋಡಿ. ನೋಡಿ ರೈಟ್ ಸೈಡ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ ನೋಡಿ. ವ್ಯೂ ಪಾಯಿಂಟ್ ಹೆಂಗಿದೆ. ಹಬ್ಬ ಹಬ್ಬ ಹಿಂದಿ ರೋಡ್ ಗೈಸ್ ಇದು ಮಾತ್ರ. ಪೆನಕೊಂಡ ಅಲ್ಟಿಮೇಟ್ ರೋಡು. ಫಾರಿನಲ್ಲಿ ಓಡಿಸ್ದಂಗೆ ಐತೆ ಗೈಸ್ ರೋಡ್ ಇದು. ನೋಡಿ ಬೆಂಡ್ ಆ್ಯಂಡ್ ಟರ್ನ್ ನೋಡಿ ಹೆಂಗೆ ಹೊಡಿತಾ ಇದ್ದೀನಿ ಗಾಡಿನ. ಎಷ್ಟೋ ಹೊಡಿತಾ ಇದೆ ಹಾರ್ನ್ ಮಾಡಿದ್ರೆ
ಭಾರಿ ಇದೆ ರೋಡು, ಸೂಪರ್ ಆಗಿದೆ ಗಾಯ್ಸ್. ರೋಡ್ ಮಾತ್ರ ಇದು ಟ್ರೈ ಮಾಡಿ. ಬರೀ 145 ಕಿಲೋಮೀಟರ್ ಅಷ್ಟೇ ಬ್ಯಾಂಗ್ಳೂರಿಂದ. ನೋಡಿ ಸೂರ್ಯ ಹೆಂಗ್ ಹೊಡಿತಾವನೆ ಕಣ್ಮೇಲೆ. ನೋಡಿ ವ್ಯೂ ನೋಡಿ, ರೋಡ್ಗಳು ವರ್ತು ನೋಡಿ, ಸ್ವರ್ಗ ಇದು ಬೈಕರ್ಸ್ಗೆ. ಸುಮ್ಮನೆ ಹೆಸರಿಟ್ಟವ್ರ ಬೈಕರ್ಸ್ ಪ್ಯಾರಡೈಸ್ ಅಂತ. ಯಾವ್ದೋ ಫಾರಿನಲ್ಲಿ ಓಡಿಸ್ದಂಗಿದೆ ಗಾಡಿ ನನಗಂತೂ. ಹಬ್ಬ ನಮ್ಮ ಕಾರ್ಯ ಅಂತೂ ಸರಿಯಾಗಿ ಹತ್ತಾವನೆ. ಒಳ್ಳೆ ಮಜಾ ಬಂತು ಗಾಡಿ ಅಂತೂ ಓಡ್ಸಕ್ಕೆ. ನೋಡಿ ಗಾಯ್ಸ್, ಹಬ್ಬ ಚಿಂದಿಯಾಗಿ ಐತೆ ಗಾಯ್ಸ್. ರೋಡ್ ಮಾತ್ರ ಮಜಾ ಮಾಡ್ಬೋದು ನೀವು ಬಂದ್ರೆ ಅಂತೂ. ಅದು ನೋಡಿ ಹೆಂಗೈತೆ ನೋಡಿ, ಅಲ್ಟಿಮೇಟ್ ಆಗೈತೆ ಗಾಯ್ಸ್ ರೋಡ್ ಮಾತ್ರ. ಒಳ್ಳೆ ಮಜಾ ಬರ್ತಾ ಇದೆ ನೋಡಿ. ನೋಡಿ ಅದು ವ್ಯೂ ಪಾಯಿಂಟು ಚಿಂದಿಯಾಗಿ ಐತೆ ರೋಡ್ ಮಾತ್ರ. ಮೇಲೆ ದಿಸ್ ಈಸ್ ರಣಕೊಂಡ ಫೋರ್ಟ್. ಫೈನಲ್ ಆಗಿ ಬಂದು ರೀಚ್ ಆದ್ವಿ ಜಾಗನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವ್ಯೂ. ನೋಡಿ ನೋಡಿ ವಿಂಡ್ಮಿಲ್ ಹೇಳುತ್ತಲ್ಲ, ವಿಂಡ್ಮಿಲ್ ನೋಡಿ ಅಲ್ಟಿಮೇಟ್ ಆಗ್ತಾ ಇದೆ ವ್ಯೂ ಮಾತ್ರ. ವಿಂಡ್ಮಿಲ್ ಸೂಪರ್ ಆಗಿದೆ ಗೈಸ್. ಒಳ್ಳೆ ಮಜಾ ಬರುತ್ತೆ ರೈಡರ್ಸ್ಗಂತೂ. ಸ್ಪೋರ್ಟ್ಸ್ ಬೈಕು ಆ ಥರ ಬೈಕ್ಗಳಿಗೆಲ್ಲ ಒಳ್ಳೆ ಮಜಾ ಇದು. ಬೆಟ್ಟ ಆದರೂ ಇದು ನೋಡಿ ಹೆಂಗಿದೆ. ಸೆಂಟ್ರಲ್ ರೋಡ್ ಮಾಡೋರು. ಇನ್ನೂ ರಶ್ ಬರುತ್ತೆ ಅನ್ಕೋತೀನಿ. ಇವತ್ತು ಸ್ವಲ್ಪ ರಶ್ ಕಮ್ಮಿ ಇದೆ,
ಸಂಡೇ ಅಂತೂ ಬೈಕರ್ಸ್ ಹೆವಿಯಾಗಿ ಬರ್ತಾರೆ. ಇವತ್ತು ಕಮ್ಮಿನೇ ನಾನು ಅನ್ಕೊಂಡಂಗೆ, ಇನ್ನೂ ಹೆವಿಯಾಗಿ ಬರ್ತಾರೆ. ಸಂಡೇ ಸ್ಯಾಟರ್ಡೆ ಅಂತೂ ಹೆವಿ ಗಾಡಿಗಳು ಇರ್ತವೆ ಇಲ್ಲಿ ನೋಡಿ. ಅದೇ ಹೋಯ್ತಾವ್ರೆ. ಇಲ್ಲಿಗೆ ನಮ್ಮ ಕನಕೊಂಡ ಫೋರ್ಟ್ ಮುಗೀತು. ನೆಕ್ಸ್ಟ್ ಲೇಪಕ್ಷಿಯಲ್ಲಿ ಆನ್ ಮಾಡೋಣ. ಹೋಯ್ತಾವ್ರೆ. ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಅನ್ಕೋತೀನಿ. ಇಲ್ಲಿಗೆ ನಿಲ್ಸೋಣ, ಸ್ಟಾಪ್ ಮಾಡೋಣ ಸಾಕು.